So once again, welcome back to my channel, and the channel called Daily Dum Dum. Oof. So ಇಂಟ್ರೋ ಸ್ಟಾರ್ಟಿಂಗ್ ಹೀಗಿರುತ್ತೆ. ಸೊ ಸ್ವಲ್ಪ ವೈಬ್ ಒಳ್ಳೆ ಉಂಟು ಇದರಲ್ಲಿ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ದಿ ಚಾನಲ್ ಕಾಲ್ಡ್ ಡೈಲಿ ಡಮ್ ಡಮ್. ಸೊ ನಮ್ಮದು ಸ್ವಲ್ಪ ವಾಯ್ಸು ಮೈಗೆ ಸ್ವಲ್ಪ ಜಾಸ್ತಿ ಇಟ್ಟಿದೆ, ಸ್ವಲ್ಪ ಕಡಿಮೆ ಮಾಡ್ಕೊಳ್ತೇನೆ. ವಾಯ್ಸು ಸರಿ ಉಂಟು ಅಂತ ಅನ್ಸ್ಕೊಂಡಿದ್ದೀನಿ, ಬಟ್ ಏನೋಪ್ಪ ನಂದು ಮೀಟರ್ ಸ್ವಲ್ಪ ರೆಡ್ಡಲ್ಲಿ ತೋರಿಸ್ತಾ ಉಂಟು, ನಂದು ವಾಯ್ಸ್ ಮೀಟರು, ಏನಕ್ಕೆ ಅಂತ ಗೊತ್ತಿಲ್ಲ. ಸೊ ಎಸ್, ಲೆಟ್ಸ್ ಕಮ್ ಟು ದ ಮ್ಯಾಟರ್. ದಿಸ್ ಈಸ್ ದ ಡೇ 1 ಆಫ್ ಏನಂತ ಹೇಳ್ಬೋದು, ನನ್ನ ಒಂದು ಥಾಟ್ನದ್ದು ಅಬೌಟ್ ಸ್ಕಿಪ್ಪಿಂಗ್ ದ ಜಾಬ್. ಸೊ ಇದು ನಂದು ಡೇ 1 ಅಂತಲೇ ಹೇಳ್ಬೋದು. ಸೊ ಡೇ 1ನಲ್ಲಿ ಡೇ 1 ಅಂತ ಹೇಳಿದರೆ ನಾವು ರೀಲ್ ಹಾಕಿ 2 ದಿನ ಆಯಿತು, ಬಟ್ ಯಾವುದೇ ಒಂದು ವ್ಲಾಗ್ಸ್ ಮಾಡಿಲ್ಲ, ರೀಲ್ಸ್ ಮಾಡಿಲ್ಲ, ಏನೂ ಮಾಡಿಲ್ಲ. ಬಟ್ ನಾನು ತುಂಬಾ ಒಂಥರ ಹೆಲ್ ಫೀಲ್ ಆಗಿತ್ತು ನನಗೆ. ಯಾಕೆ ಅಂತ ಹೇಳಿದರೆ ನಂದು ಫಸ್ಟ್ ಏನೋ ಒಂದು ವ್ಲಾಗ್ ಇತ್ತು, ನಾನೊಂದು ವಾಯ್ಸ್ ಓವರ್ ಮಾಡಿ ಹಾಕಿದಂಥ ವ್ಲಾಗ್ ಅದು, ಐ ಮೀನ್ ರೀಲು. ಏನಂತ ಹೇಳಿದರೆ ಅಬೌಟ್ ಸ್ಕಿಪ್ಪಿಂಗ್ ಮೈ ಜಾಬ್ ಅಂತ ಆ್ಯಂಡ್ ಎಂಟರಿಂಗ್ ಟು ಬಿಸ್ನೆಸ್ ಲೈಫ್ ಅಂತ. ಬಟ್ ಆ ಒಂದು ವೀಡಿಯೋ ಹಾಕಲಿಕ್ಕೆ ಲಿಟ್ರೆ ನಾನು ಮನೆಯಲ್ಲಿ ಕೂತ್ಕೊಂಡು 1-1.5 ಗಂಟೆ ಯೋಚನೆ ಮಾಡಿದ್ದೇನೆ. ನಾನು ಮಾಡೋದು ಸರಿನಾ, ಇದು ಜನರಿಗೆ ಸರಿ ಅಂತ ಅನ್ನಿಸ್ಬೋದ್ವಾ, ಅಥವಾ ನನಗೇ ಸಮ ಅಂತ ಅನಿಸುತ್ತಾ, ನನಗೆ ಇದೆಲ್ಲ ಸ್ಕಿಪ್ ಮಾಡಿ ಬಿಸ್ನೆಸ್ ಮಾಡಲಿಕ್ಕೆ ಆಗುತ್ತಾ ಅಂತ ಯೋಚನೆ ಮಾಡ್ತಾಯಿದ್ದೆ. ಬಟ್ ಯಾಕೆ ಆಗಲ್ಲ ಅಂತ ನಾನು ಟ್ರೈ ಮಾಡಬೇಕು ಅಂತ, ನನ್ನೊಟ್ಟಿಗೆ ಆಗಲ್ಲ ಅಂತ ಎಣಿಸ್ತಾ ಹೋದರೆ ಪಕ್ಕ ಆಗೋದೇ ಇಲ್ಲ ಅದು. ಯಾಕಂತ ಹೇಳಿದರೆ ನಾವು ಎಷ್ಟು ನೆಗೆಟಿವ್ ಥಿಂಗ್ನ ಬಗ್ಗೆ ಯೋಚನೆ ಮಾಡ್ತೇವೆ, ಸೊ ಅಷ್ಟು ನೆಗೆಟಿವ್ ಥಿಂಗ್ಸ್ ನಮಗೆ ಕಾಣ್ತಾ ಸಿಗ್ತದೆ. ಬಟ್ ಅದೇ ಒಂದು ಪಾಸಿಟಿವ್ ಥಾಟು 100 ನೆಗೆಟಿವ್ ಥಾಟ್ಸ್ನ ಕಿಲ್ ಮಾಡುತ್ತೆ. ಸೊ ಹಾಗಾಗಿ ನಾನು ಅಂತೂ ಫುಲ್ ಸೈಕ್ ಅಂದ್ಕೊಳ್ಳಿ. ನಾನು ವ್ಲಾಗ್ ವಾಯ್ಸ್ ಓವರ್ ಮಾಡಿದೆ, ತುಂಬ ಎಡಿಟಿಂಗ್ ಮಾಡಲಿಲ್ಲ, ತೆಗೆದು ಹಾಕಿಬಿಟ್ಟೆ. ಸೊ ಜನರಿಗೆ ಇಂಪ್ರೆಸ್ ಮಾಡಬೇಕು ಅನ್ನೋದು ನನ್ನ ಥಾಟ್ ಇಲ್ಲ. ನನ್ನ ಥಾಟ್ ಇಷ್ಟೇ, ನಂಗೆ ರೀಲ್ಸ್ ಮಾಡಬೇಕು, ಆ ಒಂದು ಕಂಟೆಂಟ್ ಕೊಡಬೇಕು, ಆ್ಯಂಡ್ ನನ್ನ ಕಂಟೆಂಟು ಯಾರು ಟ್ರೈ ಮಾಡಿರಬಾರ್ದು ಅಂತ. ಮೇ ಬಿ ನಂಗೆ ಗೊತ್ತಿಲ್ಲ ಯಾರು ಟ್ರೈ ಮಾಡಿದಾರಾ ಇಲ್ವಾ ಅಂತ. ನಾನು 5 ಮಂತಲ್ಲಿ 5 ಲ್ಯಾಕ್ ಮಾಡ್ತೇನೆ ಅಂತ ಚಾಲೆಂಜ್ ಹಾಕಿ ನಾನು ಏನು ಕೆಲಸ ಮಾಡಿದ್ದೆ, ಅದೀಗ ಬಿಸ್ನೆಸ್ ಮಾಡಲಿಕ್ಕೆ ಹೋಗ್ತಾಯಿದ್ದೀನಿ ನಾನು. ಸೊ ಆ 5 ಮಂತಲ್ಲಿ 5 ಲ್ಯಾಕ್ ಮಾಡೋ ಚಾಲೆಂಜು ಒಬ್ಬರದ್ದು ಕಾಪಿ ಹಾಕಿದ್ದೆ. ಸೊ ಅವರ ಚಾಲೆಂಜ್ ಏನು ಅಂತ ಹೇಳಿದರೆ 1 ಇಯರ್ಲಿ 1 crore ಮಾಡುವಂಥ ಚಾಲೆಂಜು. ಸೊ ಫಾರ್ ಅಗ್ನಿಶ್ ಅವರ ಚಾಲೆಂಜ್ ಅದು. ಸೊ ಅವರ ಚಾಲೆಂಜ್ ನಾನು ಕಾಪಿ ಮಾಡಿ ಅವರ ಸ್ಟೈಲಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಕೊಂಡು ಹೋದೆ. ಬಟ್ ನನಗೆ ಒಂದು ಪಾಯಿಂಟ್ ಆಫ್ ವ್ಯೂವಲ್ಲಿ ಅನಿಸ್ತು. ಯಾಕೆ ಅಂತ ಅನಿಸ್ತು ಏನಂತ ಹೇಳಿದರೆ, ಒಂದು ಅಮೌಂಟ್ನ ವಿಷಯ ತೆಗೆಯುವುದು ಅಷ್ಟು ಒಳ್ಳೆ ಅಲ್ಲ ಅಂತ. ಯಾಕೆ ಅಂತ ಹೇಳಿದರೆ 5 ಮಂತಲ್ಲಿ 5 ಲ್ಯಾಕ್ ಮಾಡಿ ದೊಡ್ಡ ವಿಷಯನೇ ಅಲ್ಲ ಅದು, ಟು ಬಿ ಫ್ರ್ಯಾಂಕ್ ವಿಷಯನೇ ಅಲ್ಲ. ಬಟ್ ಆ ಒಂದು ಅಮೌಂಟ್ನ ವಿಷಯ ನಾವು ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ಹಾಕೋದು ನನಗೆ ಓಕೆ ಅನಿಸ್ತು. ಬಟ್ ನನ್ನ ಸಪೋರ್ಟರ್ಸ್ ನನಗೆ ಬೇಡ ಅಂತ ಹೇಳಿದರು, ತುಂಬ ಜನ ನನಗೆ ಬೇಡ ಅಂತಲೇ ಹೇಳಿದರು. ಈವನ್ ಅನ್ನೋನ್ಸ್ ಕೂಡ ಬೇಡ ಅಂತಲೇ ಹೇಳಿದರು ನನಗೆ ಸಪೋರ್ಟ್ ಮಾಡ್ತಿದ್ದವರು. ಅದಕ್ಕೋಸ್ಕರ ನಾನು ಎಣಿಸಿದೆ, ಫೈನ್, ಲೆಟ್ಸ್ ಸ್ಕಿಪ್ ದಿಸ್ ಟಾಪಿಕ್ ಅಂತ. ಬಟ್ ಟಾಪಿಕ್ನ ನಾನು ಸ್ಕಿಪ್ ಮಾಡಿದೆ ಸ್ವಲ್ಪ ದಿನ, ಬಟ್ ನಾನು ಇದು ಸ್ಕಿಪ್ ಮಾಡಿಲ್ಲ, ಇದು ಚಾಲೆಂಜು. ಸೊ ಜನವರಿ 1ಕ್ಕೆ ನಾನು ನನ್ನ ಒಂದು ಪರ್ಟಿಕ್ಯುಲರ್ ಚಾಲೆಂಜ್ನ ಬಗ್ಗೆ ವೀಡಿಯೋ ಹಾಕಬೇಕಿತ್ತು, ಬಟ್ ನಾನು ಅದನ್ನು ತುಂಬ ಲೇಟಾಗಿ ಹಾಕಿದ್ದೆ. ಬಟ್ ಆ 5 ಮಂತಲ್ಲಿ 5 ಲ್ಯಾಕು 6 ಮಂತಲ್ಲಿ ಕಂಪ್ಲೀಟ್ ಆಯಿತು. ಬಟ್ ಫೈನ್, ಪರವಾಗಿಲ್ಲ. ಬಟ್ ಈ ನನ್ನ ಪರ್ಟಿಕ್ಯುಲರ್ ನನ್ನ ಟಾಪಿಕ್ ಇದೆ, ಇದು ಬಂದುಬಿಟ್ಟು ನನ್ನ ಪರ್ಸ್ನಲ್ ಗ್ರೋತ್ಗೆ. ಸೊ ನನ್ನ ಪರ್ಸ್ನಲ್ ಗ್ರೋತ್ ಆಗಿರ್ಬೋದು, ಹಾಗೆ ನಮ್ಮದೊಂದು ಬಿಸ್ನೆಸ್ ಸ್ಟ್ಯಾಂಡರ್ಡನ್ನು ಮಾಡಬೇಕು ಅಂತ. ಸೊ ಹಾಗಾಗಿ ಇದು ಚಾಲೆಂಜ್ ಅಂತ ಅಲ್ಲ, ದಿಸ್ ಈಸ್ ಟು ಶೋ ಹೌ ಮಿಡಲ್ ಕ್ಲಾಸ್ ಬಾಯ್ ಕ್ಯಾನ್ ಡೂ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ವಿತ್ ದೀಸ್ ಗಟ್ಸ್ ಆ್ಯಂಡ್ ಏನಂತ ಹೇಳ್ತಾರೆ, ಕನ್ಸಿಸ್ಟೆನ್ಸಿ ಆ್ಯಂಡ್ ಸಪೋರ್ಟೇ ಬೇಡ ಯಾರ್ದು. ಸೊ ಯಾರ್ದು ಸಪೋರ್ಟ್ ಇಲ್ಲದೆ ಕೂಡ ಮಾಡಬಹುದು ಅನ್ನೋದನ್ನು ನಾನು ತೋರಿಸ್ಬೇಕು ಅಂತ ಇದ್ದೀನಿ. ಸೊ ಅದಕ್ಕೋಸ್ಕರ ನಾನು ವ್ಲಾಗ್ ಮಾಡ್ತಾಯಿದ್ದೀನಿ ಆ್ಯಂಡ್ ರೀಲ್ಸ್ ಮಾಡ್ತಾಯಿದ್ದೀನಿ. ಸೊ ತುಂಬ ಕಷ್ಟ ಇದೆ ಈ ದಾರಿ, ಲಿಟ್ರಲಿ ತುಂಬ ಕಷ್ಟ ಇದೆ. ಸೊ ದಿನದ 10 ಗಂಟೆ ನಾನು ಜಾಬ್ಗೆ ಕೊಟ್ಟು ಉಳಿದಿರೋ ಒಂದು 6-7 ಗಂಟೆಯಲ್ಲಿ ನಾನು ಬಿಸ್ನೆಸ್ ಮಾಡ್ತೀನಿ ಆ್ಯಂಡ್ ವ್ಲಾಗ್ಸ್ ಮಾಡ್ತೀನಿ, ರೀಲ್ಸ್ ಮಾಡ್ತೀನಿ, ಎಡಿಟಿಂಗ್ ಮಾಡ್ತೀನಿ ಅಂದರೆ ತುಂಬ ಕಷ್ಟ ಇದೆ. ಬಟ್ ಯಾಕಾಗಲ್ಲ ಅಂತ ಆಗುತ್ತೆ. ಟ್ರೈ ಮಾಡಿದ ಲೈಫಲ್ಲಿ ಎಲ್ಲನೂ ಆಗುತ್ತೆ, ಬಟ್ ಟ್ರೈ ಮಾಡಬೇಕು ಅನ್ನೋದು ಅಷ್ಟೇ. ಸೊ ಟ್ರೈ ಮಾಡಲಿಕ್ಕೆ ಫಸ್ಟ್ ಸ್ಟೆಪ್ ಏನುಂಟು ಅದು ತುಂಬ ಕಷ್ಟ. ಸೊ ನನ್ನ ಫಸ್ಟ್ ಒಂದು ರೀಲ್ ಇತ್ತು ನೋಡಿ, ಸೊ ಆ ಒಂದು ಫಸ್ಟ್ ರೀಲ್ ಹಾಕಲಿಕ್ಕೆ ನಾನು 1-1.5 ಗಂಟೆ ಕೂತ್ಕೊಂಡು ಯೋಚನೆ ಮಾಡಿದ್ದೀನಿ. ಎಡಿಟಿಂಗ್ ಮಾಡಲಿಕ್ಕೆ ಕೂಡ ನಾನು ಹೆಚ್ಚು ಟೈಮ್ ತಗೊಂಡಿಲ್ಲ, ಒಂದು 30 ಮಿನಿಟ್ಸ್ನಲ್ಲಿ ಎಡಿಟಿಂಗ್ ಆಗಿದೆ. ಬಟ್ 1 hour ನಾನು ತಗೊಂಡಿದ್ದೀನಿ ಯಾವುದಕ್ಕೆ ಅಂತ 1-1.5 ಗಂಟೆ ಜಸ್ಟ್ ನಾನು ಯೋಚನೆ ಮಾಡಿದ್ದೆ, ನಂಗೆ ಆಗುತ್ತಾ ಇಲ್ವಾ, ವೆದರ್ ಐ ಕ್ಯಾನ್ ಡೂ ಆರ್ ನಾಟ್, ಇಷ್ಟೇ ನನ್ನ ತಲೆಯಲ್ಲಿದ್ದದ್ದು.
ಬಟ್ ವೈ ಕಾಂಟ್ ನನ್ನೊಟ್ಟಿಗೆ ಯಾಕೆ ಆಗಲ್ಲ ಅಂತ ನೋಡುವ ಅಂತ ನಾನು ಟ್ರೈ ಮಾಡೇ ಬಿಟ್ಟೆ, ವ್ಲಾಗ್ ಹಾಕೇ ಬಿಟ್ಟೆ. ಸೊ ಸೆಕೆಂಡ್ ವೀಡಿಯೋ ಬಂದುಬಿಟ್ಟು ನಾನು ಹೇಳಿದ್ದು ಈಗಲೇ ಸ್ಕಿಪ್ ಮಾಡ್ತೀನಿ ಅಂತಲ್ಲ, ಸೊ ಕಮ್ಮಿಂಗ್ 1 ಇಯರ್ನಲ್ಲಿ ಆರು 300 ಡೇಸ್ನ ನಾನು ಸ್ಕಿಪ್ ಮಾಡ್ತೀನಿ ಅಂತ ನಾನು ವೀಡಿಯೋ ಹಾಕಿದೆ. ಇನ್ನೊಂದು ಸ್ಟಾರ್ಟ್ ಆಗುತ್ತೆ ರೀಲ್ಸ್ ಜರ್ನಿ. ಸೊ ಇದು ಇದ್ರಲ್ಲಿ ನನಗೆ ಲೈಕ್ಸ್ ಮ್ಯಾಟರ್ ಆಗಲ್ಲ, ಶೇರ್ಸ್ ಮ್ಯಾಟರ್ ಆಗಲ್ಲ, ಆ್ಯಂಡ್ ನನ್ನ ವ್ಯೂಸ್ ಮ್ಯಾಟರ್ ಆಗಲ್ಲ. ನನಗೆ ಇರೋದಿಷ್ಟೇ ನನ್ನ ಪರ್ಟಿಕ್ಯುಲರ್ ಥಿಂಗ್ ಏನುಂಟು, ಆ್ಯಂಡ್ ಎ ಮಿಡಲ್ ಕ್ಲಾಸ್ ಬಾಯ್ ಕ್ಯಾನ್ ಡೂ ಎನಿಥಿಂಗ್ ಅನ್ನೋ ಆ ಟಾಪಿಕ್ ಏನುಂಟು ಅದನ್ನು ನನಗೆ ಎಲ್ಲರಿಗೂ ರೀಚ್ ಮಾಡಬೇಕು. ಆ್ಯಂಡ್ ನನ್ನಂಥ ಮಿಡಲ್ ಕ್ಲಾಸ್ ಬಾಯ್ ಕ್ಯಾನ್ ಡೂ ಎನಿಥಿಂಗ್ ಅನ್ನೋದನ್ನು ನಾನು ಎಲ್ಲರಿಗೂ ಪ್ರೂವ್ ಮಾಡಬೇಕು ಅಂತ ಇದ್ದೀನಿ. ಆ್ಯಂಡ್ ಎಲ್ರಿಗೂ ನಾನು ನನ್ನ ಒಂದು ಎಂತ ಹೇಳ್ತಾರೆ ಒಂದು ಏನೋ ಒಂದು ಫೈನ್. ಸೊ ನಾನು ಮಾಡೋದನ್ನು ನಾನು ತೋರಿಸ್ಬೇಕು ಅಂತ ಇದ್ದೀನಿ. ಆ್ಯಂಡ್ ನನ್ನಂಥ ಮಿಡಲ್ ಕ್ಲಾಸ್ ಬಾಯ್ಸ್ ಕೂಡ ಮಾಡಬೇಕು. ಆ್ಯಂಡ್ ನೀವು ಕೂಡ ನಿಮ್ಮ ಕನ್ಸಿಸ್ಟೆನ್ಸಿಯನ್ನು ಮುರಿದಾಕಬೇಡಿ. ಆ್ಯಂಡ್ ಒಂದೇ ಲೈಫ್ ಇರುವಂಥದ್ದು. ನಾನು ಪ್ರತಿ ಟೈಮ್ ಕೂಡ ನಾನು ಹೇಳ್ತೀನಿ, ಒಂದೇ ಒಂದು ಲೈಫ್ ಇರುವಂಥದ್ದು. ಈ ಒಂದು ಲೈಫ್ ಕೂಡ ನಮಗೆ ಏನು ಬೌಂಡ್ರೀಸ್ ಕೊಟ್ಟಿಲ್ಲ, ನೀನು ಇಷ್ಟು ದಿನ ಬದುಕ್ತೀಯ ಅಷ್ಟು ದಿನ ಬದುಕ್ತೀಯ ಅಂತ. ಮೇ ಬಿ ನಾನು ಕೂಡ ಹಾಗೆ ನಾಳೆ ಸತ್ರು ಸಾಯ್ಬೋದು. ಬಟ್ ದ ಥಿಂಗ್ ಈಸ್ ನನಗೆ ಏನಾದರೂ ಮಾಡಿ ಹಾಕಬೇಕು ಅನ್ನೋದೇ. ಸೊ ಐ ಹ್ಯಾವ್ ಟು ಡೂ ಸಮಥಿಂಗ್ ಇನ್ ಮೈ ಲೈಫ್ ಅಂತ. ಸೊ ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ಓ ಶಿಟ್ ಹೇಳ್ತಾ ನಾನೊಂದು ಕೆಲಸನ ಮರ್ತು ಬಂದೆ. ಸೊ ನಾನು ಈ ವ್ಲಾಗ್ಸ್ ಮಾಡೋ ಥರಲ್ಲಿ ಒಂದು ಕೆಲಸನ ಹಾಗೆ ಮರ್ತು ಅಂತ ಮುಂದೆ ಬಂದೆ. ಸೊ ಪರವಾಗಿಲ್ಲ, ನಾನು ನಿಮಗೆ ನನ್ನ ಪ್ಲ್ಯಾನನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂತ ಎಣಿಸ್ತೀನಿ. ಸೊ ಇದು ಬಂದುಬಿಟ್ಟು ಪ್ಲ್ಯಾನ್ ಅಲ್ಲ, ಇದು ಬಂದುಬಿಟ್ಟು ಪ್ರಾಪರ್ ಮೈ ಡ್ರೀಮು. ನನ್ನ ಡ್ರೀಮ್ ಬಂದುಬಿಟ್ಟು ತುಂಬ ದೊಡ್ಡದಿದೆ, ತುಂಬಾ ಇದೆ. ಬಟ್ ಆ ತುಂಬ ಡ್ರೀಮನ್ನು ಇಷ್ಟು ಸಣ್ಣ ಸ್ಯಾಲ್ರಿಯಿಂದ ಫುಲ್ ಮಾಡಲಿಕ್ಕೆ ದೇವ್ರಾಣೆ ಸಾಧ್ಯ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಡ್ರೀಮ್ನ ಚೇಸ್ ಮಾಡ್ತೀನಿ. ನೋಡ್ತಾ ಇರಿ ಈ ನನ್ನ ಡೈಲಿ ಡಮ್ನ ರೀಲ್ಸ್ನ ವ್ಲಾಗ್ಸ್ನ. ಓ ಶಿಟ್ ಇಷ್ಟೇ ಇವತ್ತಿಗೆ ಇಷ್ಟೇ. ಇನ್ನು ತುಂಬ ನನಗೆ ಮಾತಾಡ್ಕೊಂಡು ಕೈಲಿಕ್ಕಿಲ್ಲ. ಸೊ ನಾನು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವ್ಲಾಗ್ನಲ್ಲಿ. ಸೊ ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೇನೆ. ಸೊ ಟಿಲ್ ದೇರ್ ಟೇಕ್ ಕೇರ್ ಬಡೀಸ್, ಟೇಕ್ ಕೇರ್, ಟಾಟಾ, ಬಾಯ್. ಇರೋದೊಂದೇ ಲೈಫು. ಸೊ ಲೆಟ್ಸ್ ಫಕ್ ಇಟ್.